ಅಮ್ಮ, ಅಪ್ಪ ಇವತ್ತು ಚಿಕನ್ ತಂದೈತೆ. ದಿಂಡಿಗಲ್ ತಲಪಕಟ್ಟಿ ಸ್ಟೈಲ್ ಬಿರಿಯಾನಿ ಮಾಡ್ಕೊಡಮ್ಮ. ತಳಪಕಟ್ಟಿ ಸ್ಟೈಲ್ ಇರ್ಲಿ, ಎಲ್ರು ಹೆಲ್ಪ್ ಮಾಡ್ಕೊಡ್ ಬನ್ನಿ, ಮಾಡ್ತೀನಿ. ತಳಪಕಟ್ಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಶುಂಠಿ, ಒಂದು ಹಿಡಿ ಪುದೀನ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಬಟ್ಲು ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊ ಬರ್ತೀನಿ. ಇವಾಗ ನೋಡಿ, ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ನಂತರ ಒಂದು ಬಿರಿಯಾನಿ ಪಾತ್ರೆನ ಬಿಸಿಗಿಟ್ಕೊಂಡು ಒಂದು 3/4 ಕಪ್ಪು ಎಣ್ಣೆ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರೋಂಥ ಗ್ರೀನ್ ಮಸಾಲೆ ಹಾಕ್ತಾಯಿದ್ದೀನಿ. ಈ ಗ್ರೀನ್ ಮಸಾಲೆನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಮೇಲೆ ಬರಬೇಕು. ಎಲ್ಲ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ 1.5 ಟೇಬಲ್ ಸ್ಪೂನು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮಗ್ಗು, ಕಲ್ಲು ಹೂವು, ಏಲಕ್ಕಿ, ಸೋಂಪು, ಸ್ವಲ್ಪ ಜೀರಿಗೆ, ಮೆಣಸು, ಈ ರೀತಿ ಪಲಾವ್ ಸ್ಪೈಸಸ್ನೆಲ್ಲ ಚೆನ್ನಾಗಿ ಹುರಿದು ಪುಡಿ ಮಾಡಿರೋ ಅಂಥದ್ದು. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದಿರೋ ಅಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಈಗ ಈ ಚಿಕನ್ನ ಸ್ವಲ್ಪ ಚೆನ್ನಾಗಿ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ವೆರೈಟಿ ಬಿರಿಯಾನಿ ಮಾಡ್ತಿರ್ತೀವಿ, ಈ ರೀತಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಈ ಮಸಾಲೆ ಪೌಡ್ರೇ ಮೇಯ್ನ್ ಈ ಬಿರಿಯಾನಿಗೆ. ಈ ರೀತಿ ಮಸಾಲೆ ಪೌಡ್ರನ್ನ ಮನೆಯಲ್ಲೇ ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಬರುತ್ತೆ ಬಿರಿಯಾನಿದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಮಸಾಲೆನಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕು. ಒಂದು 50% ಚೆನ್ನಾಗಿದ್ರಲ್ಲೇ ಬೇಯಲಿ. ಪ್ಲೇಟ್ ಮುಚ್ಚೋಣ. ಈ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡ್ಮೇಲೆ ಹೆಚ್ಕೊಂಡಿರೋಂಥ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು. ಬಿರಿಯಾನಿ ಮಾಡುವಾಗ ನೋಡಿ, ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಗ್ರೇವಿ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದರೆ ಸಖತ್ತಾಗಿ ಬರುತ್ತೆ. ಅರ್ಜೆಂಟ್ ಮಾಡ್ಕೋಬಾರ್ದು. ಈಗ ಅರ್ಧ ಕಪ್ಪು ಮೊಸರು ಸೇರಿಸೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋದಕ್ಕೆ ಚಿಕನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಈಗ 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನು ಅರಿಶಿನ ಪುಡಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. 4 ಲೋಟ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಈ ರೀತಿ ಬಿಸಿನೀರನ್ನ ಹಾಕೋದ್ರಿಂದ ಬೇಗನೆ ಬಿರಿಯಾನಿ ಆಗುತ್ತೆ. ನೀರು ಕುದಿಬೇಕು. ಪ್ಲೇಟ ಮುಚ್ಚೋಣ. ಈ ಚಿಕನ್ಗೆ ರುಬ್ಕೊಂಡಿರೋಂಥ ಗ್ರೀನ್ ಮಸಾಲೆ ಹಾಕಿ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಬಿಡೋಣ, ಸಾಕು. ಈಗ ನೀರು ಕುದೀತಿದೆಯಾ ನೋಡೋಣ ಬನ್ನಿ. ಆಲ್ರೆಡಿ ನೀರು ಕೂಡ ಕುದೀತಿದೆ. ಅರ್ಧ ಗಂಟೆ ಮುಂಚೆ ತೊಳ್ಕೊಂಡು ನೆನೆಸಿರೋ ಅಂಥ ಜೀರಾ ಸಾಂಬಾರ್ ರೈಸ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಒಂದು ಪ್ಲೇಟ್ನ ಮುಚ್ಕೊಂಡು ಒಂದು 1/2 ಅವರ್ ಇದನ್ನು ನೆನೆಲಿಕ್ಕೆ ಬಿಡೋಣ. ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗುತ್ತೆ, ರಬ್ಬರ್ ರೀತಿ ಆಗೋದಿಲ್ಲ. ಈಗ ಪ್ಲೇಟ್ನ ತೆಗೆದು ನಿಧಾನಕ್ಕೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಮಾಡ್ತೀನಿ, ತಳ ಹಿಡಿಬಾರ್ದು. ಎಷ್ಟೊಂದು ಥರದ ಬಿರಿಯಾನಿ ಮಾಡ್ತಿರ್ತೀವಿ, ಅದರಲ್ಲೂ ಈ ತಳಪಕಟ್ಟಿ ಸ್ಟೈಲಲ್ಲಿ ಇವತ್ತು ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನೋಡಿ, ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಿದೆ. ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ದಮ್ ಕಟ್ಲಿಕ್ಕೆ ಇಡೋಣ. ಈಗ ಬಿರಿಯಾನಿ ಪಾತ್ರೆನ ಎತ್ತಿಟ್ಟು ಒಂದು ತವ ಮೇಲೆ ಒಂದು 10 ನಿಮಿಷ ದಮ್ ಕಟ್ಲಿಕ್ಕೆ ಇಡೋಣ. ಹೈ ಫ್ಲೇಮ್ ಮಾಡ್ಕೊಳ್ಳೋಣ. ಈಗ ಬಿರಿಯಾನಿ ರೆಡಿಯಾಗಿದೆ, ನೋಡೋಣ ಬನ್ನಿ. ನೋಡಿ, ರೈಸು ತುಂಬ ಚೆನ್ನಾಗಿ ಬಂದಿದೆ, ಉದುರುದ್ರಾಗಿ. ಹಿಂಗ ಈಗ ಸರ್ವ್ ಮಾಡೋಣ.
ಈಗ ನೋಡಿ ಅನ್ನ ತುಂಬ ಉದುರುದ್ರಾಗಿ ಬಂದಿದೆ. ಈಗ ನೋಡಿ ಅನ್ನ ತುಂಬ ಉದುರುದ್ರಾಗಿ ಬಂದಿದೆ, ನೋಡ್ತಾ ಇರ್ಬೋದು. ನೋಡಿ ಚಿಕನು ಕೂಡ ಸಾಫ್ಟಾಗಿ ಬೆಂದಿದೆ. ನೋಡಿ ಸೂಪರ್ ಆಗಿರೋಂಥ ದಿಂಡುಗಲ್ ಬಿರಿಯಾನಿನ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ರೆ ಲೈಕ್, ಫಾಲೋ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.